ಬಹಿರಂಗವಾಗಿ. ಭಾಳ ಖುಷಿನೇ ಸರ್. ನೀವು ನೋಡ್ತಿದ್ರೆ ನಮ್ಗಿಂತ ನಮ್ಮ ಕಾರ್ಯಕರ್ತರ ಮುಖನಲ್ಲೂ ನೋಡ್ರಿ ಎಷ್ಟು ಖುಷಿಯಾಗಿ ಪಟ್ಟಾರೆ. ಸುಮಾರು 1 ತಿಂಗಳ ಕಾಲ ಚಪ್ಪಲಿ ಹಾಕದೆ ನೀವು ಏನಂದರೆ ಕ್ಷೇತ್ರದಿಂದ ಸುತ್ತಾಡಿದಿರಿ, ತಾತನವ್ರ ಕ್ಷೇತ್ರ ಸುತ್ತಾಡಿದಿರಿ. ಸಿಕ್ಕಂಥ ರೆಸ್ಪಾನ್ಸ್ ಈಗ ಪ್ರತಿಫಲ ಕೊಟ್ಟಿದೆಯಾ ಅಂತ? ಡೆಫಿನೆಟ್ಲಿ ಸರ್, ಕೊಟ್ಟಿದ್ದೀರಿ ಸರ್. ಏನು ಕನಸುಗಳು ಇಟ್ಕೊಂಡಿದ್ದೀರಿ ಸರ್ ಕ್ಷೇತ್ರದ ಬಗ್ಗೆ? ಇಲ್ಲ, ನೀವು ದಿನ ನಮ್ಮನ್ನು ಕಾಣ್ತಿದ್ರಿ. ದಿನ ನಾವು ಎಲೆಕ್ಷನ್ ಕ್ಯಾನ್ವಸ್ ಮಾಡೋಕ್ಕಾರ ಅದ್ರ ಮುಂಚೆನೂ. ಸೊ ನಾವು ಹೇಳ್ದಂಗೆ ಇದು ಏನೇನು ಅಭಿವೃದ್ಧಿ ಕಾರ್ಯಗಳು ನಮ್ಮ ಅಜ್ಜಾರ ಮುಂದುವೈದಾರೆ ಅವನ್ನ ಈಗ ನಾವು ಮುಂದುವೈತೀವಿ ರೀ ಸರ್. ಈಗ ತಾತನವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಏನು ಅಭಿವೃದ್ಧಿಗಳಿವೆ ಮಾಡಲಿಕ್ಕೆ? ಇಲ್ಲರಿ, ಅದೇ ನಾನು ಮುಖ್ಯವಾಗಿ ಹೇಳಿದ್ನಲ್ಲ, ಚೂರು ಹೆಲ್ತ್ ಕೇರ್ ಪರವಾಗಿ ಮಾಡೋಣ. ಆಮೇಲೆ ಇದು ಮೂಲಭೂತ ಸೌಲಭ್ಯಗಳು ಏನಿದ್ದಾವೆ ಅವನ್ನ ಏನೇನು ಚಿಕ್ಕ ಚಿಕ್ಕ ಕೆಲಸಗಳು ಉಳಿದಾವೆ ಅವನ್ನ ಮುಗಿಸವು. ಆಮೇಲೆ ಇದು ಆಶ್ರಯ ಯೋಜನೆ ಏನೈತಿ ಅದನ್ನು ಮತ್ತೆ ಚೂರು ತರೋಣ ಅಂತ. ಈ ಕೆಲವನ್ನ ಯಾರಿಗೆ ಅರ್ಪಿಸ್ತೀರಾ ಅಂತ? ಎಲ್ಲರಿಗೂ ಸರ್, ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಮಕ್ಕಳಿಲ್ಲಂಗೆ ಕೆಲಸ ಮಾಡಿರಿ ಸರ್. ಆಮೇಲೆ ನಮ್ಮ CM ಸಾಹೇಬರು, ನಮ್ಮ DCM ಸಾಹೇಬರು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಲೀಡರ್ಸು ಯಾರೆಲ್ಲ ಬಂದರು, ನಮ್ಮ ದೇಶದಲ್ಲಿರೋ ಎಲ್ಲ ಲೀಡರ್ಸು, ಅವರೆಲ್ಲರಿಗೂ ಒಂದು ಕೋಟಿ ಧನ್ಯವಾದಗಳು ಹೇಳ್ಬೇಕು ಸರ್. ಸರ್, BJP ಅವರು ಹೇಳ್ತಾ ಇದ್ರು ಸಮರ್ಥಿಗೆ ಅನುಭವ ಇಲ್ಲ, ದೊಡ್ಡ ಕ್ಷೇತ್ರ, ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ BJP ಅವರು ಹೇಳ್ತಿದ್ರು. ಏನು ಹೇಳ್ತೀರಾ ಸರ್ ಇವಾಗ? ಅವ್ರ ಲೆಕ್ಕದ ಪ್ರಕಾರ ಅನುಭವ ಇರಲಿಲ್ಲ, ಅವರಿಂದ ಅವರೇ ಸೋಲ್ಸರ್ ಅವ್ರಿಗೆ, ಮತ್ತು ಅವ್ರಿಗೇನು ಅನುಭವ ಐತ್ರಿ ಸರ್. ಸರ್, ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಏನು ಹೇಳಿರಿ ಸರ್, ಈಗ ಇದು ಗೆಲುವು ಸೋಲಕ್ಕಿಂತ ಇದು ಜವಾಬ್ದಾರಿ ನಮಗೆ ಕೊಟ್ಟಾರೆ. ಅದು ಈ ದಾವಣಗೆರೆ ದಕ್ಷಿಣ ಬೆಳೆಸೋದು ಜವಾಬ್ದಾರಿ ನಮ್ದಂತ. ಅದಕ್ಕೆ ನಾವು ನಮ್ಮ ಅಜ್ಜಾರು ಮಾಡ್ದಂಗೆ ಕೆಲಸಗಳು ಮುಂದುವರಿತೀವಿ ಸರ್. ಸರ್, 2028ರ ಚುನಾವಣೆಯ ದಿಕ್ಸೂಚಿ ಅಂತ ಇದೆ. ಏನ್ರಿ ಸರ್? 2028ರ ಚುನಾವಣೆಯ ದಿಕ್ಸೂಚಿ ಇದು ಅಂತ. ಹ್ಞೂ ರೀ ಸರ್, ಮುಂದೆ ಹೋಗ್ತೀವಿ. ಓಕೆ, ಇದಿಷ್ಟು ಏನಂದರೆ ಗೆಲುವು ಸಾಧಿಸಿರ್ತಕ್ಕಂಥ ಸಮರ್ಥ ಅವ್ರ ಮಾತು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಶಿವ ಮಡಿವಾಳ, ದಾವಣಗೆರೆ. ಭಾರಿ ಮುನ್ನಡೆಯನ್ನ ಪಡ್ಕೊಂಡ ಬೆನ್ನಲ್ಲೇ ದಳಪತಿ ವಿಜಯ್ ಅಲರ್ಟ್ ಆಗಿದ್ದಾರೆ. TVK ಅಭ್ಯರ್ಥಿಗಳಿಗಾಗಿ ಮಹಾಬಲಿಪುರಂನಲ್ಲಿ ಹೋಟೆಲನ್ನು ಬುಕ್ ಮಾಡಿದ್ದಾರೆ. ಕುದುರೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಮೊದಲೇ ಅಲರ್ಟ್ ಆಗಿ ಎಲ್ಲ ಅಭ್ಯರ್ಥಿಗಳಿಗೂ ಪರ್ಸನಲ್ ಆಗಿ ಕರೆ ಮಾಡಿ ನಟ ವಿಜಯ್ ಮಾತನಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಸೆಟ್ ರೈಟ್ ಆಯಿತು ಅಂತಾದರೆ, ಎಲ್ಲ ಮಾತುಕತೆಗಳು ವರ್ಕೌಟ್ ಆಯಿತು ಅಂತಾದರೆ, ಮತ್ತೊಂದು ಮೆಗಾ ಫಿಲ್ಮ್ ಸ್ಟಾರ್ ಉದಯಿಸ್ತಾನ ತಮಿಳುನಾಡಿನಲ್ಲಿ. MGRನ ಕಂಡಿದೆ ತಮಿಳುನಾಡು, ಜಯಲಲಿತಾ ಅವರನ್ನು ಕಂಡಿದೆ ತಮಿಳುನಾಡು. ಮತ್ತೊಂದು ಫಿಲ್ಮ್ ಸ್ಟಾರ್, ಒಬ್ಬ ಪೊಲಿಟಿಕಲ್ ಸ್ಟಾರ್ ಆಗಿ ಬೆಳೆದಿರೋದನ್ನು ಮತ್ತೊಂದು ಬಾರಿ ತಮಿಳುನಾಡು ನೋಡುತ್ತಾ, ಅವರ CM ಆಗಿ ವಿಜಯ್ ಅವರನ್ನು ತಮಿಳುನಾಡು ನೋಡುತ್ತಾ ಬಹುಶಃ ಹೌದು ಅಂತಲೇ ಈಗೆಲ್ಲರೂ ಕೂಡ ಹೇಳ್ತಿರುವಂಥದ್ದು. ಆದರೆ ಕಂಡೀಷನ್ಸ್ ಅಪ್ಲೈ, ಆ ಮ್ಯಾಜಿಕ್ ನಂಬರನ್ನು ಅವರು ತಲುಪಬೇಕು. ಆದರೆ ಹೆಂಗೆ ತಲುಪ್ತಾರೆ ಅದು ಅವರ ರಾಜಕೀಯ ಚಾಣಾಕ್ಷತನ. ಯಾರ ಜೊತೆಗೆ ತಲುಪ್ತಾರೆ ಅದು ಕೂಡ ಅವರ ರಾಜಕೀಯ ಚಾಣಾಕ್ಷತನ. ಸೊ ಹೀಗಾಗಿ ಯಾರ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರಶ್ನೆ. ಕೆಲಸಗಳನ್ನು ಮಾಡ್ತಾರೆ, ಅವರ ಆಶೀರ್ವಾದವನ್ನು ನಿರೀಕ್ಷೆ ಮಾಡ್ತಾರೆ. ಮೇಡಮ್, ರಿಸಲ್ಟ್ ವಿಷಯವಾಗಿ ಮಾತಾಡೋದಾದರೆ ಮೊದಲ ಕೆಲವೊಂದಿಷ್ಟು ಸುತ್ತುಗಳಲ್ಲಿ BJP ಅಭ್ಯರ್ಥಿ ಮುನ್ನಡೆ ಸಾಧಿಸಿದರು. ಅದಾದ ನಂತರ ಕೊನೆಯವರೆಗೂ ಕೂಡ ಸಮರ್ಥವರೇ ಮುನ್ನಡೆ ಸಾಧಿಸಿದರು. ಆದರೆ ಗೆಲುವಿನ ನಂತರ ನಿಮಗೆ ತೃಪ್ತಿ ತಂದಿದೆಯಾ ಅಂತ ನಿಮ್ಮ ನಿರೀಕ್ಷೆ ಸುಮಾರು 25,000-30,000 ಮತಗಳಿತ್ತು. ಇಡೀ ಸರ್ಕಾರವೇ ಬಂದು ಈ ಒಂದು ಕ್ಷೇತ್ರದಲ್ಲಿ ಠಿಕಾಣೆ ಹೊಡಿತ್ತು. ಈ ಒಂದು 5,000-6,000 ಮತಗಳು ನಿಮಗೆ ತೃಪ್ತಿ ತಂದಿದೆಯಾ ಅಂತ? ಇದು ಪ್ರಜಾಪ್ರಭುತ್ವ ಹೌದ್ರಾ? ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಲೆಕ್ಕಾಚಾರ ವ್ಯತ್ಯಾಸ ಆಗುತ್ತೆ. ಒಂದೊಂದು ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ, ಒಂದೊಂದು ಫ್ಯಾಕ್ಟರ್ಸ್ ವರ್ಕ್ ಆಗಲ್ಲ. ಸೊ ನಮಗೂ ಕೂಡ ನಮ್ಮಲ್ಲಿ ಏನು ಈ ಡೆಫಿಷಿಯನ್ಸೀಸ್ ಇದೆ ಅದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಆದರೆ ಮೊದಲನೇ ಸುತ್ತುಗಳು ಯಾಕೆ ಹಿನ್ನಡೆ ಆಯಿತು ಅಂದರೆ ಅಪ್ಪಾಜಿಯವ್ರಿಗೂ ಕೂಡ ಹಿನ್ನಡೆ ಇತ್ತು ಈ ಎಲ್ಲ ವಾರ್ಡ್ನಲ್ಲಿ. ನಂತರ ಅಪ್ಪಾಜಿಯವರಿಗೆ ಎಲ್ಲಿ ಕಾಂಗ್ರೆಸ್ ಬಲ ಇದೆ ಅಲ್ಲ ಅಲ್ಲಿ ಎಲ್ಲರೂ ಕೂಡ ಕೈ ಹಿಡಿದಿದ್ದಾರೆ. ಆದರೆ ವೋಟಿನ ಮಾರ್ಜಿನ್ ಕಡಿಮೆ ಆಗಿದೆ, ಅದು ಕೂಡ ಎಲ್ಲರಿಗೂ ಗೊತ್ತಿದೆ ಯಾವ ಕಾರಣದಿಂದ. ಮೇಡಮ್, ಜೊತೆಗೆ ಏನಂದರೆ ನೀವು 1 ತಿಂಗಳ ಕಾಲ ಪ್ರಚಾರ ಮಾಡಿದಿರಿ. ಆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಇದ್ರು. ಅಂದರೆ ಈ ಕುಟುಂಬ ರಾಜಕಾರಣ, ಇವರೇನಾರ ಗೆಲ್ಲಿಸಿದ್ರೆ ಮನೆ ಒಳಗಡೆ ಬಿಡಲ್ಲ ಅಂತೇಳಿ ಕೆಲವೊಂದಿಷ್ಟು ಮಾತುಗಳು ಕೇಳಿಬಂದು, ಅದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಅದೆಲ್ಲ ವೋಟಿಂಗ್ ಮಾರ್ಜಿನಲ್ಲಿ ಗೆದ್ದಿದ್ದಾರಲ್ಲ, ಗೆದ್ದಿರೋರು ಉತ್ತರ ಕೊಟ್ಟಿದ್ದಾರೆ, ಮತದಾರರೇ ಉತ್ತರ ಕೊಟ್ಟಿದ್ದಾರೆ. ಒಂದು ಮೀಡಿಯಾ ಮೂಲಕ ಕೂಡ ಸಾಕಷ್ಟು ಅಪಪ್ರಚಾರ ಮಾಡಿದರು. ಆದರೆ ಯಾವುದೇ ಚುನಾವಣೆಯಲ್ಲಿ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಮರ್ಥ ಅವರು ಕೂಡ
ಅಪ್ಪಾಜಿಯವರನ್ನು ಸಮರ್ಥನಲ್ಲಿ ನೋಡ್ತಾ ಇದ್ರು ಸಾಕಷ್ಟು ಜನ ವೋಟರ್ಸು. ಆದ್ದರಿಂದ ಅಪ್ಪಾಜಿಯವ್ರು ಮಾಡಿರೋಂತಹ ಕೆಲಸಗಳು, ನಮ್ಮ ಕಾಂಗ್ರೆಸ್ನ 5 ಗ್ಯಾರಂಟಿ, ಇವೆಲ್ಲ ಫ್ಯಾಕ್ಟರ್ಸು ಕೂಡ ಆ್ಯಡಪ್ ಆಗಿ 5,000 ಮತಗಳಿಂದ ಇವತ್ತು ಗೆದ್ದಿದ್ದಾರೆ. ಮೇಡಮ್, ಕೊನೆಯದಾಗಿ ಬಿ ಜೆ ಪಿಯವರು ಸಾಕಷ್ಟು ಆರೋಪ ಪ್ರತ್ಯಾರೋಪ ಸವಾಲು ಪ್ರತಿ ಸವಾಲುಗಳು ನಡೆದವು. ಯಾವ ಥರ ಗೆಲ್ಲಿಸಬಾರದು ಅಂತ ಅಪಪ್ರಚಾರ ಮಾಡಿದರು. ಕುಟುಂಬ ರಾಜಕಾರಣಕ್ಕೆ ಸಪೋರ್ಟ್ ಮಾಡಬೇಡ್ರಿ ಅಂತ ಹೇಳಿದರು. ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಒಡೆದಿವೆ, ಇಲ್ಲಿ ಸಮರ್ಥ ಗೆಲ್ಲೋದು ಕಷ್ಟ ಅಂತ ಹೇಳಿದರು. ಎಲ್ಲದಕ್ಕೂ ಒಂದೇ ಉತ್ತರ ಕೊಡೋದಾದರೆ ಗೆಲುವು ಒಂದೇ ಉತ್ತರ ಆಗುತ್ತೆ. ಫೈನಲಿ ಎಲೆಕ್ಷನ್ನಲ್ಲಿ ಗೆಲುವು ಮತ್ತು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ಸೊ ಈಗ ಏನು 2 ವರ್ಷ ಅವಕಾಶ ಸಿಕ್ಕಿದೆ. ಈ ಟೈಮ್ನಲ್ಲಿ ಸಮರ್ಥ ಅವರು ಕೂಡ ಜನರ ಬೆಂಬಲದಿಂದ ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ಅವರಿಗೆ ಕೊಡುವಂತಹ ಉತ್ತರ ಆಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಸಂಸದರಾಗಿ, ಶಾಸಕರಾಗಿ, ಸಚಿವರಾಗಿ ಈ ಕ್ಷೇತ್ರಕ್ಕಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಸಾಕಷ್ಟು ದುಡಿದಿದ್ದಾರೆ. ಹೀಗಾಗಿ ನಮ್ಮ ಎಸ್ ಮಲ್ಲಿಕಾರ್ಜುನ ಅವರಿಗೆ DCM ಸ್ಥಾನ ಕೊಡ್ರಿ ಅಂತೇಳಿ ನಿಮ್ಮ ಅಭಿಮಾನಿಗಳಲ್ಲಿ ಕೂಗ್ತಾ ಇದ್ದರು. ಅದರ ಬಗ್ಗೆ ಮೇಡಮ್? ಅಲ್ಲ, ಅದ್ರ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ಈಗಿರೋದು ನಮ್ಮ ಮುಂದೆ ಸಮರ್ಥ ಅವ್ರನ್ನ ಜನ ಆಶೀರ್ವಾದ ಮಾಡಿದ್ದಾರೆ. ಸೊ ದಕ್ಷಿಣ ಕ್ಷೇತ್ರದಲ್ಲಿ ಇನ್ನೂ ಮುಂದುವರೆದ ಕಾಮಗಾರಿ ಬಗ್ಗೆ, ಆಮೇಲೆ ನಮಗೆಲ್ಲರಿಗೂ ಜನ MP ಆಗಿ ಸಚಿವರಾಗಿ ಆಯ್ಕೆ ಮಾಡಿ ಸ್ಥಾನ ಕೊಟ್ಟಿದ್ದಾರಲ್ಲ, ಆ ಸ್ಥಾನಕ್ಕೆ ಬದ್ಧವಾಗಿ ಕೆಲಸ ಮಾಡೋದು ನಮ್ಮ ಮನಸ್ಸಿನಲ್ಲಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇದಿಷ್ಟೇನೆಂದರೆ ಸಂಸದರಂಥ ಪ್ರಭಾ ಮಲ್ಲಿಕಾರ್ಜುನ ಅವರ ಮಾತು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಶಿವ ಮಡಿವಾಳ, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.